viewers, welcome to Learn with Pawan. ನಮಸ್ಕಾರ, ನಿಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ನನ್ನ ಹೊಸ ಪುಟ್ಟ ಚಾನಲ್ಗೆ. ಸೊ ಇವತ್ತು ನನ್ನ ಮೊದಲ ಕಾನ್ಸೆಪ್ಟ್, ನನ್ನ ಮೊದಲ ಟ್ರೈನಿಂಗ್ ನಾನು ನಿಮಗೋಸ್ಕರ ತಂದಿದ್ದೇನೆ. ಸೊ ಈ ಚಾನಲ್ನಲ್ಲಿ ನನಗೇನು ಗೊತ್ತಿದೆ ಆ ಕಾನ್ಸೆಪ್ಟ್ಸ್ಗಳನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ ಮತ್ತಷ್ಟು ಹೊಸ ವಿಡಿಯೋಸ್ಗಳಿಗಾಗಿ. ರೈಟ್, ಸೊ ಶುರು ಮಾಡೋಣ. ನಮ್ಮ ಮೊದಲ ದಿನದ ಕಾನ್ಸೆಪ್ಟ್. ಸೊ ತುಂಬಾ ಜನ ಕೇಳ್ತಿರ್ತಾರೆ, ಸರ್ ಕಂಪ್ಯೂಟರ್ ಕಂಪ್ಯೂಟರ್ ಕಂಪ್ಯೂಟರ್, ಅದರಲ್ಲೂ ಎಸ್ಪೆಷಲಿ ಇವಾಗ ಗವರ್ನಮೆಂಟ್ ಕೂಡ ಒಂದು ರೂಲ್ಸ್ ಅನ್ನು ಮ್ಯಾಂಡೇಟ್ ಮಾಡಿದೆ, ಸ್ಟೇಟಿಂಗ್ ದಟ್ ಕಂಪ್ಯೂಟರ್ ಬೇಸಿಕ್ ಕೋರ್ಸ್ ಅಥವಾ ಸರ್ಟಿಫಿಕೇಶನ್ ಆಗಿರಲೇಬೇಕು ಅಂತ ಹೇಳಿ. ಸೊ ಈ ಕಂಪ್ಯೂಟರ್ ಅಂದ್ರೆ ಏನು, ಕಂಪ್ಯೂಟರ್ ಹೇಗಿರುತ್ತೆ, ಅಥವಾ ಕಂಪ್ಯೂಟರ್ ಅಂದ್ರೆ ಹೇಗ್ ವರ್ಕ್ ಆಗುತ್ತೆ, ಅಥವಾ ಕಂಪ್ಯೂಟರ್ ಸ್ಟಾರ್ಟ್ ಮಾಡೋದು ಹೇಗೆ, ಅಥವಾ ಕಂಪ್ಯೂಟರ್ ನಲ್ಲಿ ಏನೇನ್ ಕೆಲಸ ಆಗುತ್ತೆ, ಏನೇನ್ ಮಾಡ್ತೀವಿ, ಈ ಒಂದಷ್ಟು ಪ್ರಶ್ನೆಗಳಿಗೆ ಇವತ್ತಿನ ಈ ನನ್ನ ಮೊದಲ ವಿಡಿಯೋ ನಿಮ್ಗಾಗಿ. ಓಕೆ, ಸೊ ಫಸ್ಟ್ ಈ ಕಂಪ್ಯೂಟರ್ ಅಂದ್ರೆ ಏನು, ಅಥವಾ ಕನ್ನಡದಲ್ಲಿ ನಾವೆಲ್ಲರೂ ಕೇಳ್ತಿರೋ ಹಾಗೆ ಗಣಕಯಂತ್ರ ಅಂತ ಹೇಳಿ ಕರಿತೀವಿ. ಸೊ ಈ ಕಂಪ್ಯೂಟರ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಓಕೆ, ಸೊ ತುಂಬಾ ಕಡೆ ನೀವು ನೋಡಿರ್ತೀರ ಕಂಪ್ಯೂಟರ್ಗಳು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಇಲ್ಲಿ ನೀವು ನೋಡ್ತಿರೋ ಹಾಗೆ ಒಂದರಲ್ಲಿ ತುಂಬಾ ಚಿಕ್ಕದಾಗಿರುವಂತ ಮಾನಿಟರ್ ಇರುತ್ತೆ, ಇದರಲ್ಲಿ ಈ ಪಿಕ್ಚರ್ ಅಲ್ಲಿ ನೀವು ನೋಡ್ತಿರೋ ಹಾಗೆ ತುಂಬಾ ದೊಡ್ಡದಾಗಿರುವಂತ ಮಾನಿಟರ್ ಅಥವಾ ದಪ್ಪನೆ ಉದ್ದನೆಯ ಮಾನಿಟರ್ಗಳಿರುತ್ತೆ. ಓಕೆ, ಮತ್ತೆ ಕೆಲವೊಂದೊಂದು ಕಡೆ ನೀವು ಲ್ಯಾಪ್ಟಾಪ್ ಅಂತ ಹೇಳಿ ಕೇಳಿರ್ತೀರ. ಸೊ ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಇದೆ. ಓಕೆ, ಸೊ ಒಂದೊಂದೇ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ, ಫಸ್ಟ್ ಅರ್ಥ ಮಾಡ್ಕೊಳ್ತಾ ಹೋಗೋಣ ಕಂಪ್ಯೂಟರ್ ಅಂದ್ರೆ ಏನು ಅಂತ ಹೇಳಿ. ಓಕೆ, ಸೊ ಕಂಪ್ಯೂಟರ್ ಅಂದ್ರೆ ಏನು, ಕಂಪ್ಯೂಟರ್ ಅನ್ನೋದು ಕೇವಲ ಒಂದು ಮೆಷಿನ್. ಓಕೆ, ಕಂಪ್ಯೂಟರ್ ಅಂದ್ರೆ ಒಂದು ಮೆಷಿನ್. ಆ ಮೆಷಿನ್ ಏನ್ ಮಾಡುತ್ತೆ, ನಿಮ್ಮ ವರ್ಕ್ ಅನ್ನ ಈಸಿ ಮಾಡುತ್ತೆ. ಓಕೆ, ನಿಮ್ಮ ವರ್ಕ್ ಅನ್ನ ಈಸಿ ಮಾಡ್ಕೊಡುತ್ತೆ. ಲೈಕ್ ಅದರಿಂದ ಏನೇನ್ ಬೆನಿಫಿಟ್ ಆಗುತ್ತೆ, ಅಥವಾ ಅದರಿಂದ ಏನೇನಾಗುತ್ತೆ, ನಿಮ್ಮ ಸಮಯ ಉಳಿತಾಯ ಆಗುತ್ತೆ, ನೀವು ಮಾಡುವಂತ ಕೆಲಸನ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಮಾಡುವಂತದ್ದಾಗುತ್ತೆ, ನಿಮ್ಮ ಎನರ್ಜಿ ಏನಿರುತ್ತೆ, ಅಥವಾ ನಿಮ್ಮ ಎನರ್ಜಿ ಅಥವಾ ನಿಮ್ಮ ಹತ್ರ ಇರುವಂತ ಶಕ್ತಿ ಅಥವಾ ನಿಮ್ಮ ಸಮಯವನ್ನ ಉಳಿಸುತ್ತೆ. ಓಕೆ, ಇನ್ಸ್ಟೆಡ್ ಆಫ್ ತುಂಬಾ ವರ್ಕ್ ಲೋಡ್ ತಗೊಳ್ಳೋದ್ರ ಬದಲು ನೀವು ಒಂದು ಸ್ಮಾರ್ಟ್ ಆಗಿ ವರ್ಕ್ ಮಾಡ್ಬೋದು, ಅಥವಾ ಈಸಿಯಾಗಿ ವರ್ಕ್ ಮಾಡುವಂತ ಒಂದು ಪ್ರೋಸೆಸ್ ಅನ್ನ ಈ ಮಿಷಿನ್ಗಳು ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನ ಒಂದ್ ಸ್ವಲ್ಪ ಈಸಿಯಾಗಿ ಹೋಗೋದಾದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಆ ವರ್ಕ್ ಲೋಡ್ ಅನ್ನ ತಗೊಂಡ್ರೆ ನಿಮ್ಗೆ ಏನಾಗುತ್ತೆ, ನೀವು ತುಂಬಾ ಕಷ್ಟ ಪಡ್ತಿದ್ದೀರಾ ಅನ್ನತ್ತೆ. ಬಟ್ ಅದೇ ನೀವು ಸ್ಮಾರ್ಟ್ ಆಗಿ ವರ್ಕ್ ಮಾಡಿ, ಅದಕ್ಕೋಸ್ಕರನೇ ನಾವು ಈ ಮಿಷಿನ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಫಸ್ಟ್ ಎಕ್ಸಾಂಪಲ್ಸ್ ನೋಡೋಣ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎಕ್ಸಾಂಪಲ್ಸ್ ಆಫ್ ಮೆಷಿನ್ಸ್ ಅಂತ ಹೇಳಿ ಬಂದಾಗ, ತುಂಬಾ ಮೆಷಿನ್ಸ್ ಗಳನ್ನ ನಾವು ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತೀವಿ. ಇನ್ಕ್ಲೂಡಿಂಗ್ ನಾವು ಯೂಸ್ ಮಾಡುವಂತ ಫ್ಯಾನ್ ಆಗಿರ್ಬೋದು, ಅಥವಾ ನಾವು ಯೂಸ್ ಮಾಡುವಂತ ಕಾರ್ಗಳಾಗಿರ್ಬೋದು, ಸೈಕಲ್ಸ್ ಗಳಾಗಿರ್ಬೋದು, ಮಿಕ್ಸಿಗಳಾಗಿರ್ಬೋದು, ಅಥವಾ ಬ್ಲೆಂಡರ್ಸ್ ಗಳಾಗಿರ್ಬೋದು, ಇದೆಲ್ಲಾನು ಕೂಡ ಮಿಷಿನ್ಸ್ ಗಳೇ. ಕಾರ್ಗಳನ್ನ ನಾವು ಫಾಸ್ಟ್ ಆಗಿ ಹೋಗೋದಕ್ಕೆ ಯೂಸ್ ಮಾಡ್ತೀವಿ, ಫ್ಯಾನ್ ಗಳಲ್ಲಿ ನಾವು ಗಾಳಿಯನ್ನ ತಗೊಳ್ಳೋದಕ್ಕೆ, ಅಥವಾ ತುಂಬಾ ಶೆಕೆ ಇದ್ದಾಗ ಅಥವಾ ಬಿಸಿಲಿದ್ದಾಗ ನಾವು ಫ್ಯಾನ್ ಗಳನ್ನ ಯೂಸ್ ಮಾಡ್ತೀವಿ. ಮತ್ತೆ ಸೈಕಲ್ ಗಳನ್ನ ಯೂಸ್ ಮಾಡ್ತಿದ್ವಿ ನಾವು ಹೊರಗಡೆ ಎಲ್ಲಾದ್ರೂ ತುಂಬಾ ಲಾಂಗ್ ಡಿಸ್ಟೆನ್ಸ್ ಹೋಗ್ಬೇಕು ಅನ್ನೋಂಗಿತ್ತು ಅಂದ್ರೆ, ಅಥವಾ ತುಂಬಾ ದೂರ ಕವರ್ ಮಾಡ್ಬೇಕು ಅನ್ನೋಗಿತ್ತು ಅಂದ್ರೆ. ಸೊ ಅದೇ ರೀತಿ ಪ್ರತಿಯೊಂದೊಂದು ಕೂಡ ಒಂದೊಂದು ಮಿಷಿನ್ಸ್ ಗಳಿದೆ. ಓಕೆ, ಸೊ ಇದರಲ್ಲಿ ಮೆಷಿನ್ಸ್ ಗಳಲ್ಲಿ ಎರಡು ವಿಧ ಬರುತ್ತೆ, ಇಲ್ಲಿ ನೀವು ನೋಡ್ತಿರೋ ಹಾಗೆ. ಸೊ ಮೊದಲನೇ ಬಂದು ಮ್ಯಾನ್ಯುಯಲ್ ಮೆಷಿನ್ಸ್ ಅಂತ ಹೇಳಿ ಕರಿತೀವಿ. ಸೊ ಮ್ಯಾನ್ಯುಯಲ್ ಮೆಷಿನ್ಸ್ ಅಂದ್ರೆ ಏನು, ನಾವು ನಮ್ಮ ಎನರ್ಜಿಯನ್ನ ಅಥವಾ ನಾವು ನಮ್ಮ ಶಕ್ತಿಯನ್ನ ಯೂಸ್ ಮಾಡಿ ಬಳಸುವಂತಹ ಮಿಷಿನ್ಸ್ಗಳು. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಮನೆಗಳಲ್ಲಿ ನೋಡಿರ್ತೀರ ಸ್ವಿಂಗ್ ಮಿಷಿನ್ಗಳು ಅಥವಾ ಟೈಲರಿಂಗ್ ಮಿಷಿನ್ಗಳು ಅಂತ ಹೇಳಿ ನಾವು ಕರಿತೀವಿ. ಏನಕ್ಕೆ ಯೂಸ್ ಮಾಡ್ತಿದ್ವಿ, ನಾರ್ಮಲ್ ಆಗಿ ಬಟ್ಟೆಗಳನ್ನ ಹೊಲಿಯೋದಕ್ಕೆ, ಅಥವಾ ಸ್ಟಿಚ್ ಮಾಡೋದಕ್ಕೆ, ಅಥವಾ ಬೇರೆ ಏನಾದ್ರೂ ಒಂದಷ್ಟು ಹೊಸದಾಗಿ ಬಂದಿರುವಂತ ಬಟ್ಟೆಗಳನ್ನು ಯೂಸ್ ಮಾಡೋದಕ್ಕೆ. ಸೊ ಈ ರೀತಿಯಾದಂತದಕ್ಕೆ ಯೂಸ್ ಮಾಡ್ತಿದ್ದಂಥದ್ದು ಈ ಸ್ವಿಂಗ್ ಮಿಷಿನ್ಸ್ಗಳು ಅಂತ ಹೇಳಿ ನಾವು ಕರಿತೀವಿ, ಅಥವಾ ಟೈಲರಿಂಗ್ ಮಿಷಿನ್ಗಳು ಅಂತ ಕರಿತೀವಿ. ಸೊ ಈ ಮಿಷಿನ್ಗಳನ್ನ ನಾರ್ಮಲ್ ಆಗಿ ಬಟ್ಟೆ ಹೊಲಿಯೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಆದ್ರೆ ಮ್ಯಾನ್ಯುಯಲ್ ಮಿಷಿನ್ಸ್ ಗಳಲ್ಲಿ ನಾರ್ಮಲ್ ಆಗಿ ನಮ್ಮ ಎಫರ್ಟ್ ಅಥವಾ ಹ್ಯೂಮನ್ ನ ಎನರ್ಜಿ ಬೇಕಾಗುತ್ತೆ ಕೆಲಸ ಮಾಡೋದಕ್ಕೆ. ಓಕೆ, ಫಾರ್ ಎಕ್ಸಾಂಪಲ್ ಸೈಕಲ್ಸ್ ಗಳಲ್ಲಿ ಇವಾಗ ನೀವು ಎಲೆಕ್ಟ್ರಿಕ್ ಸೈಕಲ್ಸ್ ಗಳು ನೋಡಿರ್ತೀರಾ. ಸೈಕಲ್ ಗಳಲ್ಲಿ ಲೈಕ್ ನಾರ್ಮಲ್ ಆಗಿ ನಿಮ್ಗೆ ಬ್ಯಾಟ್ರಿ ಇರುತ್ತೆ. ಸೊ ಪವರ್ ಕೊಟ್ಟಿದ ತಕ್ಷಣ ಅಥವಾ ಎಕ್ಸಿಲೇಟರ್ ಪ್ರೆಸ್ ಮಾಡಿದ ತಕ್ಷಣ ಸೈಕಲ್ ಹೋಗ್ತಿರುತ್ತೆ. ಸೊ ಈ ರೀತಿ ಎಲ್ಲ ಆಗ್ತಿರುತ್ತೆ. ಬಟ್ ಅದೇ ನಾರ್ಮಲ್ ಹಳೆ ಬೈಸಿಕಲ್ಸ್ ಗಳನ್ನ ನೀವು ನೋಡಿದ್ರೆ, ಹಳೆ ಬೈಸಿಕಲ್ಸ್ ಗಳಲ್ಲಿ ಏನಾಗ್ತಿತ್ತು, ನೀವು ನಿಮ್ಮ
ನಾವು ಆ ಕಾಲನ್ನಿಟ್ಟು ಆ ಪೆಡಲ್ಗಳನ್ನ ತುಳಿದಾಗ ಮಾತ್ರನೇ ಅದು ಮುಂದಕ್ಕೆ ಹೋಗ್ತಿತ್ತು. ಸೊ ಈ ರೀತಿಯಾದಂತ ಮಿಷಿನ್ಸ್ ಗಳೇನಿದಾವೆ, ಈ ಮಿಷಿನ್ಸ್ ಗಳು ನಾರ್ಮಲ್ ಆಗಿ ನಮ್ಮ ಎನರ್ಜಿಯನ್ನ ಯೂಸ್ ಮಾಡುತ್ತೆ ವರ್ಕ್ ಮಾಡೋದಕ್ಕೆ. ಬಟ್ ಅದೇ ಈ ಕಂಪ್ಯೂಟರ್ ಗಳೇನ್ ಮಾಡತ್ತೆ, ಅಥವಾ ಎಲೆಕ್ಟ್ರಾನಿಕ್ ಮಿಷಿನ್ಸ್ ಗಳು ಅಂತ ಹೇಳಿ ನಾವು ಕರಿತೀವಿ. ಓಕೆ, ಎಲೆಕ್ಟ್ರಾನಿಕ್ ಮಿಷಿನ್ಸ್ ಗಳು ಅಂತ ಹೇಳಿ ಕರಿತೀವಿ. ಈ ಎಲೆಕ್ಟ್ರಾನಿಕ್ ಮಿಷಿನ್ಸ್ ಗಳು ನಾರ್ಮಲ್ ಆಗಿ ಎಲೆಕ್ಟ್ರಿಸಿಟಿಯನ್ನ ಯೂಸ್ ಮಾಡುತ್ತೆ ಅದು ಕೆಲಸ ಮಾಡೋದಕ್ಕೆ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಯೂಸ್ ಮಾಡುವಂತ ಫೋನ್ಗಳಿರ್ಬೋದು, ನಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅಥವಾ ರಿಲೇಟಿವ್ಗಳು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾವೇನ್ ನೋಡ್ತಿರ್ತೀವಿ. ಇವಾಗ ನೀವು ಯೂಟ್ಯೂಬ್ ನನ್ನ ಈ ಒಂದು ಚಾನಲ್ ನೀವೇನ್ ಯೂಟ್ಯೂಬ್ ನೋಡ್ತಿದ್ದೀರಾ, ಇದೆಲ್ಲಾನು ಕೂಡ ನಾವು ಯೂಸ್ ಮಾಡೋದಕ್ಕೆ ಈ ಮೊಬೈಲ್ ಫೋನ್ಗಳನ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಟೆಲಿವಿಷನ್ಸ್ ಗಳನ್ನ ನಾವೇನ್ ಯೂಸ್ ಮಾಡ್ತೀವಿ ಅದಕ್ಕೂ ಕೂಡ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಸೊ ಈ ತರದ ಮೆಷಿನ್ಸ್ ಗಳನ್ನ ನಾವು ಎಲೆಕ್ಟ್ರಾನಿಕ್ ಮೆಷಿನ್ಸ್, ಯಾವುದಕ್ಕೆ ಎಲೆಕ್ಟ್ರಿಸಿಟಿ ಬೇಕು ಆ ಮೆಷಿನ್ ಗಳನ್ನ ನಾವು ಎಲೆಕ್ಟ್ರಾನಿಕ್ ಮೆಷಿನ್ಗಳು ಅಂತ ಹೇಳಿ ಕರಿತೀವಿ. ಸೊ ಕಂಪ್ಯೂಟರ್ ಕೂಡ ಒಂದು ಎಲೆಕ್ಟ್ರಾನಿಕ್ ಮೆಷಿನ್ ಅಷ್ಟೇ. ಓಕೆ, ಕಂಪ್ಯೂಟರ್ ಕೂಡ ಒಂದು ಎಲೆಕ್ಟ್ರಾನಿಕ್ ಮೆಷಿನ್. ಸೊ ಈ ಮೆಷಿನ್ ಏನ್ ಮಾಡುತ್ತೆ, ನಾರ್ಮಲ್ ಆಗಿ ನೀವು ಕೊಡುವಂತ ಇನ್ಫಾರ್ಮೇಶನ್ ನ ತಗೊಳುತ್ತೆ, ಅದನ್ನ ಪ್ರೋಸೆಸ್ ಮಾಡುತ್ತೆ ಅದರ CPU ಅನ್ನುವಂತ ಒಂದು ಡಿವೈಸ್ ನಲ್ಲಿ. ಓಕೆ, ಅದರಲ್ಲಿ ಬರುವಂತ ರಿಸಲ್ಟ್ ಏನಿರುತ್ತೆ, ಆ ರಿಸಲ್ಟ್ ಅನ್ನ ಅದರ ಸ್ಕ್ರೀನ್ ಅಥವಾ ನೀವೇನ್ ನೋಡ್ತೀರಾ ಮಾನಿಟರ್ ಅನ್ನುವಂತ ಒಂದು ಏನ್ ಡಿವೈಸ್ ಇರುತ್ತೆ, ಆ ಮಾನಿಟರ್ ಡಿವೈಸ್ ಮೇಲೆ ಇದನ್ನ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಸೊ ಇದೇ ಕಂಪ್ಯೂಟರ್ನ ಕೆಲಸ. ಸೊ ಕಂಪ್ಯೂಟರ್ನ ಒಂದು ಸ್ವಲ್ಪ ಒಂದು ಒಂದು ನಾರ್ಮಲ್ ಆಗಿ ನಾವು ಒಂದು ಅಪ್ಪರ್ ಲೆವೆಲ್ ನಲ್ಲಿ ಅಥವಾ ಒಂದು ಒಳ್ಳೆ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿ ಬಂದ್ರೆ, ಅಥವಾ ಅದಕ್ಕೊಂದು ಪ್ರಾಪರ್ ಡೆಫಿನೇಷನ್ ಅಥವಾ ಅದಕ್ಕೊಂದು ಪ್ರಾಪರ್ ಸೆಂಟೆನ್ಸ್ ನಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಅದ್ರ ಬಗ್ಗೆ ಸಮ್ಮರಿ ಬರೀರಿ ಅಂತ ಹೇಳಿ ನಾವ್ ಏನ್ ಹೇಳ್ತೀವಿ, ಆ ರೀತಿಯಾಗಿ ನೋಡೋದಕ್ಕೆ ಹೋದ್ರೆ ಕಂಪ್ಯೂಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಥವಾ ಮೆಷಿನ್. ಅದು ಇನ್ಪುಟ್ ಗಳನ್ನ ಯೂಸರ್ ಮುಖಾಂತರ ಇನ್ಪುಟ್ ಡಿವೈಸ್ ನ ಮುಖಾಂತರ ಇನ್ಪುಟ್ ತಗೊಳುತ್ತೆ ಫ್ರಮ್ ದ ಯೂಸರ್ಸ್, ಅಂದ್ರೆ ಯೂಸರ್ ಗಳ ಮುಖಾಂತರ, ಅದನ್ನ ಯಾರು ಯೂಸ್ ಮಾಡ್ತಾರೆ ಅದರ ಮುಖಾಂತರ ಇನ್ಪುಟ್ ತಗೊಳುತ್ತೆ, ಇನ್ಪುಟ್ ಡಿವೈಸ್ ಗಳ ಹೆಲ್ಪ್ ನ ಮುಖಾಂತರ. ಮತ್ತೆ ಅದನ್ನ ಪ್ರೋಸೆಸ್ ಮಾಡುತ್ತೆ, ಎಲ್ಲಿ CPU ನಲ್ಲಿ ಪ್ರೋಸೆಸ್ ಮಾಡುತ್ತೆ. ಮತ್ತೆ ಅದರಿಂದ ಬರುವಂತಹ, ಅದ್ರಲ್ಲಿ CPU ನಲ್ಲಿ ಪ್ರೋಸೆಸ್ ಮಾಡಿದಾಗ ಉಂಟಾಗುವಂತ ಔಟ್ಪುಟ್ ಏನಿರುತ್ತೆ ಅದನ್ನ ಔಟ್ಪುಟ್ ಡಿವೈಸಸ್ ಗಳ ಮುಖಾಂತರ ಹೊರಗೆ ನಿಮ್ಗೆ ತೋರಿಸುತ್ತೆ. ಓಕೆ, ಸೊ ಇಷ್ಟ ಅರ್ಥ ಆಯ್ತು ಅಂತ ಹೇಳಿ ನಿಮ್ಗಿತ್ತು ಅಂದ್ರೆ ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋಣ. ಅಂಡ್ ಇದ್ರ ಮಧ್ಯದಲ್ಲಿ ನಾನು ನಿಮ್ಗೆ ಇನ್ನೊಂದು ಕೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಗೇನ್ ಅನ್ಸುತ್ತೆ ಅಥವಾ ನಿಮ್ಗೆ ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಮಾಡಬೇಕು ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಡ್ರಾಪ್ ಮಾಡಿದ್ರೆ, ಸೊ ದಟ್ ನಾನು ಅದ್ರ ಮೇಲೆ ಇನ್ನೊಂದಷ್ಟು ಎಕ್ಸ್ಪ್ಲೋರ್ ಮಾಡಿ ಅಥವಾ ಹೊಸ ಹೊಸ ಕಂಟೆಂಟ್ ಗಳನ್ನ ಹುಡುಕಿ ಕೂಡ ಮಾಡ್ತೀನಿ. ನನ್ನ ಒಂದು ಈ ಪುಟ್ಟ ಪ್ರಯತ್ನಕ್ಕೆ ದಯವಿಟ್ಟು ನಿಮ್ಮ ಸಹಕಾರ ಇರ್ಲಿ ಅಂತ ಹೇಳಿ ಕೇಳ್ಕೊತೀನಿ. ಓಕೆ, ಸೊ ಕಂಪ್ಯೂಟರ್ ನಲ್ಲಿ ಫಸ್ಟ್ ಬೇಸಿಕ್ ಕಂಪ್ಯೂಟರ್ ಅಂತ ಹೇಳಿ ನಾವು ಅಂದಿದ ನೀವು ಇಷ್ಟು ಐಟಮ್ಗಳನ್ನ ನಾರ್ಮಲ್ ಆಗಿ ನೋಡ್ಬೋದು, ಅಥವಾ ಕಂಪ್ಯೂಟರ್ ಗಳಲ್ಲಿ ಬೇಸಿಕ್ ಪಾರ್ಟ್ಸ್ ಅಂತ ಹೇಳಿ ನಾವೇನ್ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾವೊಂದು ಗಾಡಿ ಅಂತ ಹೇಳಿ ತಗೊಂಡಾಗ ಹ್ಯಾಂಡ್ಲ್ ಇರುತ್ತೆ, ಹೆಡ್ಲೈಟ್ ಇರುತ್ತೆ, ಕಿಕ್ಕರ್ ಇರುತ್ತೆ, ಇಂಜಿನ್ ಇರುತ್ತೆ, ಟೈರು, ಫ್ರಂಟ್ ಟೈರು, ಬ್ಯಾಕ್ ಟೈರು, ಓಕೆ, ಬಂಪರು, ಸೀಟ್ ಕವರು ಅಥವಾ ಸೀಟು, ಓಕೆ, ಡಿಕ್ಕಿ, ಪೆಟ್ರೋಲ್ ಟ್ಯಾಂಕ್, ಇದನ್ನೆಲ್ಲ ಏನ್ ಹೇಳ್ತೀವಿ ಅದೇ ತರ ಕಂಪ್ಯೂಟರ್ ನಲ್ಲೂ ಕೂಡ ಅದರಲ್ಲಿ ಇರುವಂತಹ ಪಾರ್ಟ್ಸ್ ಗಳನ್ನ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಓಕೆ, ಒಂದು ಮಾನಿಟರ್, ನೀವು ಇವಾಗ ಏನ್ ನೋಡ್ತಾ ಇದ್ದೀರಾ ಸ್ಕ್ರೀನ್ ನಲ್ಲಿ ಒಂದು ಆರೋ ಮಾರ್ಕ್ ಹಾಕಿ ಮಾನಿಟರ್ ಅಂತ ಹೇಳಿ ಕರಿತಿದ್ದಾರೆ, ಅಥವಾ ಸ್ಕ್ರೀನ್, ಡಿಸ್ಪ್ಲೇ ಸ್ಕ್ರೀನ್ ಅಥವಾ ಟಿವಿ ಅಂತ ಹೇಳಿ ನಾವು ನಾರ್ಮಲ್ ಆಗಿ ಏನ್ ಹೇಳ್ತೀವಿ ಆ ರೀತಿಯಾಗಿ ಕಾಣಿಸುತ್ತಿದ್ದು ಮಾನಿಟರ್ ಅಂತ ಹೇಳಿ. ಇದನ್ನ ಔಟ್ಪುಟ್ ಡಿವೈಸ್ ಗಳು ಅಂತ ಹೇಳಿ ಕರಿತೀವಿ. ನಾರ್ಮಲ್ ಆಗಿ ಇದ್ರಲ್ಲಿ ನಿಮ್ಗೆ ಪ್ರೋಸೆಸ್ ಆಗಿ ಬಂದಿರುವಂತಹ ರೆಸ್ಪಾನ್ಸ್ ಗಳು ಇದರಲ್ಲಿ ಕಾಣಿಸುತ್ತೆ. ಓಕೆ, ಸೊ ಕೀಬೋರ್ಡ್ ಮತ್ತೆ ಮೌಸ್ ಏನಿದೆ ಇದು ಎರಡೂ ಕೂಡ ಇನ್ಪುಟ್ ಡಿವೈಸ್ ಗಳು. ಈವನ್ ಸ್ಪೀಕರ್, ಸಾರಿ ಇದು ಸ್ಪೀಕರ್ ಅಲ್ಲ, ಇದು ಮೈಕ್, ಇದನ್ನ ನಾವು ಮೈಕ್ ಅಂತ ಹೇಳಿ ಕರಿತೀವಿ. ಈ ಮೈಕ್ ಏನಿದೆ ಇದು ಕೂಡ ನಮ್ಗೆ ಇನ್ಪುಟ್ ಡಿವೈಸ್ ಆಗುತ್ತೆ. ಸೊ ಇಲ್ಲಿ ನೀವೇನ್ ನೋಡ್ತಿದ್ದೀರಾ ಇದು ಸ್ಪೀಕರ್ಸ್ ಗಳು. ಈ ಸ್ಪೀಕರ್ ಗಳು ನಾರ್ಮಲ್ ಆಗಿ ಇದ್ರಲ್ಲಿ ಪ್ರೋಸೆಸ್ ಆಗಿರುವಂತ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಇದರಲ್ಲಿ ಹೇಳುತ್ತೆ ಅಥವಾ ತಿಳಿಸುತ್ತೆ, ಅಥವಾ ಅದರಿಂದ ವಿಷಯ ಹೊರಗೆ ಬರುತ್ತೆ. ಸೊ ಅದನ್ನ ಔಟ್ಪುಟ್ ಡಿವೈಸ್ ಗಳು ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನೀವೇನ್ ನೋಡ್ತಿದ್ದೀರಾ ಇದು ಪ್ರಿಂಟರ್. ನಾರ್ಮಲ್ ಆಗಿ ಇದು ಕೂಡ ಒಂದು ಔಟ್ಪುಟ್ ಡಿವೈಸ್ ಆಗುತ್ತೆ, ಯಾಕಂದ್ರೆ ನಾವು ಇದ್ರಲ್ಲಿ ಏನ್ ಇನ್ಫಾರ್ಮೇಶನ್ ಬರುತ್ತೆ ಅದನ್ನ ನಾವಿಲ್ಲಿ ಬಿಳಿ ಹಾಳೆ ಮೇಲೆ ಪ್ರಿಂಟ್ ಮಾಡ್ತೀವಿ. ಓಕೆ, ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಕಂಪ್ಯೂಟರ್ ಅಂತ ಹೇಳಿ ಬಂದಾಗ ಕಂಪ್ಯೂಟರ್ ನ ಬೇಸಿಕ್ ಪಾರ್ಟ್ಸ್ ನೋಡಿದ್ರೆ ನಾವು ಅದರಲ್ಲಿ ನಿಮ್ಗೆ ಒಂದು ಮಾನಿಟರ್ ಸಿಗುತ್ತೆ,
ಒಂದು CPU ಸಿಗುತ್ತೆ, ಒಂದು ಕೀಬೋರ್ಡ್ ಇರುತ್ತೆ, ಒಂದು ಮೌಸ್ ಇರುತ್ತೆ. ಇದಿಷ್ಟು ಮಾತ್ರನೇ ಕಂಪ್ಯೂಟರ್ ಅಂತ ಹೇಳಿ ಕರಿತೀವಿ. ಅದನ್ನ ಬಿಟ್ಟು ಸಣ್ಣ ಪುಟ್ಟ ಆಕ್ಸೆಸರೀಸ್ ಗಳಾದಂತ ಮೈಕ್, ಸ್ಪೀಕರ್ಗಳು, ಪ್ರಿಂಟರ್ಗಳು ನೀವು ನಾರ್ಮಲ್ ಆಗಿ ಬೇರೆ ಎಲ್ಲೇ ಹೋದ್ರೂ ಕೂಡ ನೋಡ್ತಾ ಇರ್ತೀರ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಕಂಪ್ಯೂಟರ್ಗಳನ್ನ. ನಾರ್ಮಲ್ ಆಗಿ ನೀವು ಬೇಸಿಕ್ ಆಗಿ ಹೇಳ್ಬೇಕು ಅಂತಂದ್ರೆ ನೀವೇನಾದ್ರೂ ಒಂದು ಬಸ್ ಟಿಕೆಟ್ ಗಳನ್ನ ಬುಕ್ ಮಾಡೋದಕ್ಕೆ ಹೋಗಿದ್ರೆ ಅಲ್ಲಿ ನೋಡ್ತೀರಾ, ಅಥವಾ ಹಾಸ್ಪಿಟಲ್ಗಳಲ್ಲಿ ನೋಡ್ತೀರಾ, ಅಥವಾ ಕೆಲವೊಂದೊಂದು ಆಫೀಸ್ಗಳಲ್ಲಿ ಏನಾದ್ರೂ ನೀವು ಮಾಡಿಸೋದಕ್ಕೆ ಹೋಗಿದ್ರೆ, ಈವನ್ ನಮ್ಮ ಬೆಂಗಳೂರು ಮೆಟ್ರೋಗಳಲ್ಲಿ ಅಥವಾ ಯಾವುದೇ ತರದ ಮೆಟ್ರೋ ಸ್ಟೇಷನ್ಗಳು ಅಥವಾ ರೈಲ್ವೆ ಸ್ಟೇಷನ್ಸ್ಗಳಲ್ಲಿ ನೀವು ನೋಡ್ತೀರಾ. ಸ್ಯಾಟಲೈಟ್ ವೆದರ್ಗಳನ್ನ ಈ ನೋಡೋದಕ್ಕೆ ಯೂಸ್ ಮಾಡ್ತಾರೆ. ಮತ್ತೆ ಈ ಗೇಮಿಂಗ್ಗಳು ಅಂತ ಹೇಳಿ ಏನು ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲಾ ಕಡೆ ಈ ಕಂಪ್ಯೂಟರ್ಗಳಿದೆ. ಸೊ ಕಂಪ್ಯೂಟರ್ ಅನ್ನೋದನ್ನ ತಿಳ್ಕೊಳ್ಳೋದು ಇವಾಗಿನ ಪ್ರಪಂಚದಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಅದಕ್ಕೋಸ್ಕರನೇ ಈ ಒಂದು ಸಣ್ಣ ಕಾನ್ಸೆಪ್ಟ್ ಅಥವಾ ಸಣ್ಣ ಒಂದು ಕಲಿಕೆ ನನ್ನ ಕಡೆಯಿಂದ ನಿಮ್ಗೆ. ಓಕೆ, ಸೊ ಕಂಪ್ಯೂಟರ್ ಏನೇನ್ ಮಾಡುತ್ತೆ? ಕಂಪ್ಯೂಟರ್ ತುಂಬಾ ಕ್ಯಾಲ್ಕುಲೇಷನ್ಸ್ ಗಳು ಮಾಡುತ್ತೆ. ನೀವು ಎಷ್ಟೇ ಕೋಟಿಯಾದಂತ ಕ್ಯಾಲ್ಕುಲೇಷನ್ಸ್ ಗಳನ್ನ ಕೊಡಿ, ಆ ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡುತ್ತೆ. ನೀವು ಬೇಸಿಕ್ ಆಗಿ ಹೇಳಬೇಕು ಅಂದ್ರೆ ಒಂದು ಪಿಕ್ಚರ್ ಅನ್ನ ಕೂಡ ನೀವು ಕಂಪ್ಯೂಟರ್ ನಲ್ಲಿ ಡ್ರಾ ಮಾಡಬಹುದು. ಬೇಸಿಕ್ ಥಿಂಗ್. ಅಥವಾ ನಿಮ್ಮ ಮನೆಯಲ್ಲಿರುವಂತ ಮಕ್ಕಳುಗಳಿಗೆ ಅಥವಾ ಯಾರಿಗಾದ್ರೂ ಹೇಳ್ಕೊಡ್ತಿದ್ದಾರೆ ಅನ್ನೋಂಗಿತ್ತು ಅಂದ್ರೆ ಬೇಸಿಕ್ ಆಗಿ ಈ ರೀತಿಯಾದಂತ ಒಂದು ಕಾನ್ಸೆಪ್ಟ್ ಗಳನ್ನ ಅದರಲ್ಲಿ ತೋರಿಸ್ತಿರ್ತಾರೆ. ಲೈಕ್ ಗೇಮ್ಸ್ ಗಳನ್ನ ಆಡಬಹುದು ಕಂಪ್ಯೂಟರ್ ನ ಇಟ್ಕೊಂಡು. ಕಂಪ್ಯೂಟರ್ ನಲ್ಲಿ ಲಾರ್ಜ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಾವು ಇವಾಗ ನೀವೇನು ನಾರ್ಮಲ್ ಆಗಿ ನ್ಯೂಸ್ ಪೇಪರ್ ಗಳನ್ನ ಡೈಲಿ ನೋಡ್ತಿರ್ತೀರ, ಆ ರೀತಿಯಾದಂತ ನ್ಯೂಸ್ ಪೇಪರ್ಗಳು ಇವಾಗ ನಿಮಗೆ ಆಲ್ ಓವರ್ ಯಾವುದೇ ತರದ ನ್ಯೂಸ್ ಪೇಪರ್ಗಳು ಬೇಕು ಅಂದ್ರೆ ಇನ್ಕ್ಲೂಡಿಂಗ್ ನಮ್ಮ ವಿಜಯ ಕರ್ನಾಟಕ, ನೀವು ಕರ್ನಾಟಕ ಅಥವಾ ಬೆಂಗಳೂರುಗಳಲ್ಲಿ ಏನ್ ನೋಡಿರ್ತೀರ ವಿಜಯ ಕರ್ನಾಟಕ ಅಂತ ಹೇಳಿ ನ್ಯೂಸ್ ಪೇಪರ್ಗಳಿದೆ, ಅದನ್ನೂ ಕೂಡ ನೀವು ಕಂಪ್ಯೂಟರ್ಗಳಲ್ಲೇ ನೋಡ್ಕೊಳ್ಬಹುದು. ಈವನ್ ನಿಮ್ಮ ಮೊಬೈಲ್ ಫೋನ್ಗಳಲ್ಲೂ ಕೂಡ ನೀವು ನೋಡ್ಬೋದು. ಓಕೆ, ಮತ್ತೆ ನಿಮ್ಗೇನ್ ಮ್ಯೂಸಿಕ್ ಕೇಳಬೇಕು ಅಥವಾ ವಿಡಿಯೋಗಳನ್ನು ನೋಡಬೇಕು, ನೀವೇನ್ ಮೊಬೈಲ್ಸ್ ಗಳಲ್ಲಿ ನೋಡ್ತೀರಾ ಅದನ್ನೇ ಇದರಲ್ಲೂ ಕೂಡ ಸಿಗುತ್ತೆ ನಿಮ್ಗೆ. ಲೈಕ್ ನಾರ್ಮಲ್ ಆಗಿ ಲೆಟರ್ ಗಳನ್ನ ಟೈಪ್ ಮಾಡೋದು ಅಥವಾ ಲೆಟರ್ ಗಳನ್ನ ಟೈಪ್ ಮಾಡೋದು ಅಥವಾ ಯಾವುದೇ ತರದ ಡಾಕ್ಯುಮೆಂಟ್ ಅನ್ನು ಟೈಪ್ ಮಾಡಬೇಕು, ಕನ್ನಡದಲ್ಲಿ ಟೈಪ್ ಮಾಡಬೇಕು ಅಂದ್ರೆ ಈ ಕಂಪ್ಯೂಟರ್ ಗಳನ್ನೆಲ್ಲ ಎಲ್ಲಾ ಕಡೆ ಯೂಸ್ ಮಾಡ್ತಾರೆ. ಓಕೆ, ಸೊ ಸ್ಕೂಲ್ಸ್ ಗಳಲ್ಲಿ ಇರುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿ ಕೇಳಿದ್ರೆ 100% ಸ್ಕೂಲ್ಸ್ ಗಳಲ್ಲಿ ಯೂಸ್ ಮಾಡ್ತಿರ್ತೀವಿ, ಆಫೀಸ್ ಗಳಲ್ಲಿ ಯೂಸ್ ಮಾಡ್ತಿರ್ತೀವಿ, ಬಸ್ ಮತ್ತೆ ರೈಲ್ವೆ ಸ್ಟೇಷನ್ಸ್ ಗಳಲ್ಲೂ ಕೂಡ ಯೂಸ್ ಮಾಡ್ತಿರ್ತೀವಿ, ಮನೆಗಳಲ್ಲಿ ಯೂಸ್ ಮಾಡ್ತಾರೆ. ಲೈಕ್ ಮನೆಗಳಲ್ಲಿ ಕೆಲವೊಬ್ಬರು ವಿಡಿಯೋ ಎಡಿಟಿಂಗ್ ಲೈಕ್ ಯೂಟ್ಯೂಬರ್ಗಳು ಯಾರು ಇರ್ತಾರೆ ಅವ್ರುಗಳು ಕೂಡ ಯೂಸ್ ಮಾಡ್ತಿರ್ತಾರೆ. ಅಥವಾ ಮನೆಗಳಲ್ಲಿ ನಾರ್ಮಲ್ ಆಗಿ ಕಾಲೇಜ್ ಹೋಗ್ತಿರೋಂಥವ್ರು ಅವರ ಒಂದು ಪರ್ಸನಲ್ ಲೈಕ್ ಡೇ ಟು ಡೇ ಕಾಲೇಜ್ ಎಜುಕೇಶನ್ ಯೂಸ್ ಮಾಡ್ತಾರೆ, ಮತ್ತೆ ಗೇಮ್ಸ್ ಗಳಿಗೆ ಯೂಸ್ ಮಾಡ್ತಾರೆ. ಅದೇ ತರ ಶಾಪ್ಸ್ ಗಳು ಏನ್ ನೋಡಿರ್ತಾರೆ, ಆ ಶಾಪ್ಸ್ ಗಳಲ್ಲಿ ಬಿಲ್ಸ್ ಗಳನ್ನ ಪ್ರಿಪೇರ್ ಮಾಡೋದಕ್ಕೆ. ಸೊ ಈ ರೀತಿಯಾದಂತ ಒಂದು ಡಿಫ್ರೆಂಟ್ ಪ್ರೋಸೆಸ್ ಗಳಿಗೆ ಕಂಪ್ಯೂಟರ್ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಇನ್ ಡೀಟೇಲ್ ಕಾನ್ಸೆಪ್ಟ್ ಗಳು ಲೈಕ್ ನೀವು ಹೇಗೆ ನನಗೆ ರೆಸ್ಪಾನ್ಸ್ ಕೊಡ್ತೀರಾ ಅಥವಾ ಹೇಗೆ ನೀವು ಅದನ್ನ ಕವರ್ ಮಾಡಬೇಕು ಅಂತ ಹೇಳಿ ಹೇಳ್ತೀರಾ ಅದ್ರ ಮೇಲೆ ನಾನು ಹೋಗ್ತೀನಿ. ಸೊ ನೆಕ್ಸ್ಟ್, ಕಂಪ್ಯೂಟರ್ನ ಯೂಸ್ ಮಾಡೋದ್ರಿಂದ ಏನೇನ್ ಅಡ್ವಾಂಟೇಜಸ್ ಇದೆ. ಓಕೆ, ನಾನು ಯಾಕೆ ಮೊಬೈಲ್ ಅಲ್ಲೇ ಯೂಸ್ ಮಾಡಬಾರ್ದಾ, ಅಥವಾ ನಾನು ಏನಕ್ಕೆ ಮೊಬೈಲ್ ನಲ್ಲಿ ನಾನು ಯೂಸ್ ಮಾಡೋದನ್ನ ಕಂಪ್ಯೂಟರ್ ನಾನು ಯೂಸ್ ಮಾಡೋದಕ್ಕಾಗಲ್ವಾ? ನನ್ನ ಹತ್ರ ಮೊಬೈಲ್ ಇದೆ, ನನ್ನ ಹತ್ರ ಇಷ್ಟು ಲಕ್ಷದ ಮೊಬೈಲ್ ಇದೆ ಅಂತ ಹೇಳಿ ಎಷ್ಟೋ ಜನ ಹೇಳ್ತಿರ್ತಾರೆ. ಸೊ ಆ ಮೊಬೈಲ್ಗಳಲ್ಲಿ ನಾನು ಇರೋದನ್ನ ಏನಕ್ಕೆ ನಾನು ಇದರಲ್ಲಿ ಯೂಸ್ ಮಾಡ್ಬೇಕಾ, ಕಂಪ್ಯೂಟರ್ನೇ ತಗೊಳ್ಬೇಕಾ ಅಥವಾ ಲ್ಯಾಪ್ಟಾಪ್ ಅನ್ನೇ ತಗೊಳ್ಬೇಕಾ ಅಂತ ಹೇಳಿ ಕೇಳಿದ್ರೆ, ಇಲ್ಲಿ ಕಂಪ್ಯೂಟರ್ ನಲ್ಲಿ ತುಂಬಾ ಅಡ್ವಾಂಟೇಜಸ್ ಗಳಿದೆ. ಸೊ ಆ ಅಡ್ವಾಂಟೇಜಸ್ ಮೇಲೆ ನಿಮ್ಮ ಫೋನ್ ಹೇಗ್ ವರ್ಕ್ ಆಗ್ತಿದೆ ಅಥವಾ ನಿಮ್ಮ ಫೋನ್ ಹೇಗೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೊ ಕಂಪ್ಯೂಟರ್ ತುಂಬಾ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ, ಅಕ್ಯುರೆಸಿ ಆಗಿರುವಂತ ಪ್ರಾಪರ್ ಅಕ್ಯುರೆಸಿ ಆಗಿರುವಂತ ರಿಸಲ್ಟ್ಸ್ ಅನ್ನ ಕೊಡುತ್ತೆ, ರಿಲಯಬಲ್ ಮಾಡ್ಕೋಬಹುದು. ಅಂದ್ರೆ ಲೈಕ್ ನೀವು ಕಂಪ್ಯೂಟರ್ ಮೇಲೆ ಏನಾದ್ರು ಓಕೆ ಇದ್ರಲ್ಲಿ ಏನಾದ್ರು ಹುಡುಕ್ಬೇಕು ಅಂತಂದ್ರೆ ಮೊಬೈಲ್ ನಲ್ಲಿ ನಾನು ಹುಡುಕೋದಕ್ಕೆ ಆಗ್ತಿಲ್ಲ ಅಥವಾ ಮೊಬೈಲ್ ನಾನು ಕರೆಕ್ಟ್ ಆಗಿ ತೋರಿಸ್ತಿಲ್ಲ ಅಂತಂದ್ರೆ ನೀವು ಕಂಪ್ಯೂಟರ್ ಮೇಲೆ ಈಸಿಯಾಗಿ ರಿಲೈ ಆಗಿ ಅದ್ರ ಮೇಲೆ ಚೆಕ್ ಮಾಡ್ಕೊಳ್ಬಹುದು. ಮತ್ತೆ ಕಂಪ್ಯೂಟರ್ ನಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಅಥವಾ ನನ್ನ ವ್ಯೂವರ್ಸ್, ಇವಾಗ ನೀವು ಎಷ್ಟು ಜನ ನೋಡ್ತಿದ್ದೀರಾ ಈ ವಿಡಿಯೋಗಳನ್ನ, ಇದರಲ್ಲಿ ನಿಮ್ಗೆ ಏನಾದ್ರು ಒಂದು ಪರ್ಟಿಕ್ಯುಲರ್ ಆಗಿ ಓಕೆ ನಾನು ಇದೊಂದು ಫೋಟೋ ಇತ್ತು ಅಥವಾ ನಾನು ಇದೊಂದು ಚಿಕ್ಕ ಹುಡುಗನಲ್ಲಿ ನಾನು ಇದೊಂದು ಫೋಟೋ ತೆಗ್ದಿದ್ದೆ, ಈ ಫೋಟೋ ನಂದು ಅಂತ ಹೇಳಿ ನಿಮ್ಗೆ ನೆನಪಿಲ್ಲ ಅಂದ್ರೆ ಆ ಫೋಟೋಗಳು ನೀವು ಎಲ್ಲಾದ್ರೂ ಮಿಸ್ಪ್ಲೇಸ್ ಮಾಡಬಹುದು. ಬಟ್ ಅದ್ರ ಕಂಪ್ಯೂಟರ್ ನಲ್ಲಿ ನೀವು ಅದನ್ನ ಸ್ಟೋರ್ ಮಾಡಿದ್ರೆ ಅದರಲ್ಲೂ ಕೂಡ ಇವಾಗ ಹೊಸ ಟೆಕ್ನಾಲಜಿಗಳು ಬಂದಿದೆ, ಕ್ಲೌಡ್ ಸ್ಟೋರೇಜ್ಗಳು ಹಾಗೆ ಹೀಗೆ ಅಂತ ಹೇಳಿ. ಸೊ ಹೋಗ್ತಾ ಹೋಗ್ತಾ ನಾನು ನಿಮ್ಗೆ ಅದನ್ನು ಕೂಡ ಹೇಳ್ಕೊಡ್ತೀನಿ ಈ ವಿಡಿಯೋಗೆ ನನ್ನ ರೆಸ್ಪಾನ್ಸ್ ಮೇಲೆ ನೋಡಿ. ಸೊ ಅಲ್ಲೂ ಕೂಡ ನೀವು ಈ ಫೋಟೋಸ್ಗಳನ್ನ, ವಿಡಿಯೋಸ್ಗಳನ್ನ ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಏನನ್ ಬೇಕಾದ್ರೂ ನೀವು ಸೇವ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಇವಾಗ ಗವರ್ನಮೆಂಟ್ನವ್ರು ಯಾರಾದ್ರೂ ಅಥವಾ ಗವರ್ನಮೆಂಟ್ ಆಫೀಸ್ಗಳಲ್ಲಿ ವರ್ಕ್ ಮಾಡ್ತಿರೋ ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ, ನಿಮ್ದ್ರಲ್ಲಿ ಸಾವಿರಾರು ಲೆಟರ್ಸ್ಗಳಿರ್ಬೋದು ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ಸ್ ಇರ್ಬೋದು,
ಅಥವಾ ಏನೋ ಒಂದು ಡಾಕ್ಯುಮೆಂಟ್ ಇರ್ಬೋದು, ಯಾರೋ ಒಬ್ರು ಸೈನ್ ಮಾಡಿರೋಂಥ ಒಂದು ಡಾಕ್ಯುಮೆಂಟ್ ಇರ್ಬೋದು. ಈ ತರದ ಡಾಕ್ಯುಮೆಂಟ್ಗಳನ್ನ ನೀವು ಕ್ಲೌಡ್ ಸ್ಟೋರೇಜ್ ನಲ್ಲೂ ಕೂಡ ಸ್ಟೋರ್ ಮಾಡಿ ಬಿಡಬಹುದು. ಓಕೆ, ಮತ್ತೆ ಕಮ್ಯುನಿಕೇಶನ್ ಮಾಡಬಹುದು. ದ ಬೆಸ್ಟ್ ಅಂಡ್ ದ ಈಸಿಯೆಸ್ಟ್ ಮೆಥಡ್ ಇಸ್, ನೀವು ಯಾವುದೇ ಇಂಡಿಯಾದಲ್ಲಿ ಯಾವುದೇ ಒಂದು ಲೊಕೇಶನ್ ಕುತ್ಕೊಂಡು ಎಲ್ಲಿರೋರ್ ಜೊತೆ ಬೇಕಾದ್ರೂ ಇವಾಗ ನೀವು ಕಮ್ಯುನಿಕೇಟ್ ಮಾಡ್ಬೋದು. ದ ಬೆಸ್ಟ್ ಈಸಿಯೆಸ್ಟ್ ಎಕ್ಸಾಂಪಲ್ ನಾನು ನಿಮ್ಗೆ ಇದು ಕೊಡಬೇಕು ಅಂತಂದ್ರೆ, ನಿಮ್ಮ ವಾಟ್ಸ್ಆಪ್ ಕಾಲ್ಗಳು ಅಥವಾ ವಾಟ್ಸ್ಆಪ್ ವಿಡಿಯೋ ಕಾಲ್ಗಳು ನೀವೇನು ಯೂಸ್ ಮಾಡ್ತೀರಾ ಅದರಲ್ಲಿ ಇರುವಂತಹ ಸೇಮ್ ಫೀಚರ್ ಈವನ್ ನಿಮ್ಮ ಕಂಪ್ಯೂಟರ್ಗಳಲ್ಲೂ ಕೂಡ ಇದೆ. ಬಟ್ ಆದ್ರೆ ನಿಮಗೆ ವಾಟ್ಸ್ಆಪ್ ವಿಡಿಯೋ ಕಾಲ್ನಲ್ಲಿ ಇರುವಂತಹ ಆ, ನಿಮ್ಮ ಒಂದು ಕೇಪಬಿಲಿಟಿ ಏನಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ವಾಟ್ಸ್ಆಪ್ ವಿಡಿಯೋ ಕಾಲ್ನಲ್ಲಿ ಒಂದು 10 ಜನ ಕನೆಕ್ಟ್ ಆದ್ರೆ ಅದ್ರಲ್ಲಿ ಯಾರೋ ಒಬ್ರದ್ದು ಇಂಟರ್ನೆಟ್ ಸ್ಪೀಡ್ ಕಡಿಮೆ ಆಯ್ತು ಅಂದ್ರೆ, ಅಥವಾ ಅವ್ರು ಏನೋ ಒಂದು ಸ್ಕ್ರೀನ್ ನಲ್ಲಿ ಏನೋ ಒಂದು ಶೇರ್ ಮಾಡಬೇಕು, ಪ್ರೆಸೆಂಟ್ ಮಾಡಬೇಕು ಅಂದ್ರೆ ಇವಾಗ ಒಂದೊಂದೇ ಫೀಚರ್ಗಳು ಬರ್ತಾ ಇದೆ. ಬಟ್ ಆದ್ರೆ ಕಂಪ್ಯೂಟರ್ ನಲ್ಲಿ ಈ ಅಡ್ವಾಂಟೇಜಸ್ಗಳು ಆಲ್ಮೋಸ್ಟ್ 10-15 ವರ್ಷದ ಮುಂಚೆಯಿಂದನೂ ಕೂಡ ಈ ತರಹದ ಫೀಚರ್ಸ್ ಗಳೆಲ್ಲ ಆಲ್ರೆಡಿ ಇದೆ. So ಇದು ಈ ಕಂಪ್ಯೂಟರ್ಗಳನ್ನ ಅಡ್ವಾಂಟೇಜ್. ಓಕೆ, ಸೊ ಕಂಪ್ಯೂಟರ್ ಯೂಸ್ ಮಾಡ್ಬೋದಾ ಅಥವಾ ಮಾಡಬಾರ್ದಾ ಅನ್ನುವಂಥ ಕಾನ್ಸೆಪ್ಟ್ ಬೇಕು ಅಂದ್ರೆ ದಯವಿಟ್ಟು ಟೈಪ್ ಮಾಡಿ ನಿಮ್ಮ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ, ಸೊ ದಟ್ ಕಂಪ್ಯೂಟರ್ ವರ್ಸಸ್ ಮೊಬೈಲ್ ಫೋನ್ ಅದ್ರ ಬಗ್ಗೆ ಕೂಡ ಒಂದು ಟಾಪಿಕ್ ಮಾಡ್ಬೋದು ನಾನು ಅಂತ ಇವಾಗ ಅನ್ನಿಸ್ತಾ ಇದೆ. ಸೊ ಅದನ್ನು ಕೂಡ ನಾನು ನಿಮ್ಗೆ ಮಾಡಿ ಕೊಡ್ತೇನೆ. ಓಕೆ, ನೆಕ್ಸ್ಟ್, ಕಂಪ್ಯೂಟರ್ ತುಂಬಾ ಹೈ ಸ್ಪೀಡ್ ನಲ್ಲಿ ವರ್ಕ್ ಆಗುತ್ತೆ. ಇದು ಕಂಪ್ಯೂಟರ್ನ ಕೆಲವೊಂದೊಂದು ಅಡ್ವಾಂಟೇಜ್ಗಳು. ಕಂಪ್ಯೂಟರ್ ಹೈ ಸ್ಪೀಡ್ ಅಲ್ಲಿ ವರ್ಕ್ ಆಗುತ್ತೆ. ಎಷ್ಟೇ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಬೇಕು ಅಂದ್ರೂ ನೀವು ಅದರಲ್ಲಿ ಸ್ಟೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ನಾರ್ಮಲ್ ಆಗಿ 64 GB ಅಥವಾ 128 GB ಅಥವಾ 256 GB ಅಂತ ಹೇಳಿ ಮಾತ್ರ ಸ್ಟೋರೇಜ್ ಇರುತ್ತೆ. ಬಟ್ ಅದರ ಕಂಪ್ಯೂಟರ್ಗಳಲ್ಲಿ ನಾರ್ಮಲ್ ಆಗಿ 250 GB ಇಂದಾನೆ ಸ್ಟಾರ್ಟ್ ಆಗೋದು. ಅದರಲ್ಲೂ ಇವಾಗಿರುವಂತಹ ಹಾರ್ಡ್ ಡಿಸ್ಕ್ ಗಳನ್ನ ನೀವು ಕೇಳಿದ್ರೆ, ಅಥವಾ ಪ್ರೆಸೆಂಟ್ ಆಗಿರುವಂತ 2024 ಇವಾಗ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ, ಇವಾಗಿರೋ ತರ ಸಿಚುವೇಶನ್ ಗಳಲ್ಲಿ ನೀವು ನೋಡಿದ್ರೆ ನಾರ್ಮಲ್ ಆಗಿ ಈ ಒಂದು ಸ್ಟೋರೇಜ್ ಏನಿರುತ್ತೆ ಅದು ಸ್ಟಾರ್ಟ್ ಆಗೋದೇ 1 TB ಇಂದ, ಅಂದ್ರೆ 1 TB ಅಂತ ಹೇಳಿ ಕರಿತೀವಿ ನಾವು ಸ್ಟೋರೇಜ್ ರಿಲೇಟೆಡ್ ಕಾನ್ಸೆಪ್ಟ್ಸಿಗೆ ಬಂದಾಗ. ಅಂದ್ರೆ ನಾರ್ಮಲ್ ಆಗಿ 1024 GB ಅನ್ನೋದನ್ನ ನಾವು 1 TB ಅಂತ ಹೇಳಿ ಕರಿತೀವಿ. ಸೊ 1024 GB ಅಷ್ಟು ಇನ್ಫಾರ್ಮೇಶನ್ ಗಳನ್ನ ನಾವು ಇದರಲ್ಲಿ ಸ್ಟೋರ್ ಮಾಡಬಹುದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಜನರೇಷನ್ ಗ್ಯಾಪ್ ಎಲ್ಲಿಂದ ಎಲ್ಲಿಗೆ ಹೋಗಿದೆ. ನಾರ್ಮಲ್ ಆಗಿ ನಾವು ಮುಂಚೆ ಎಲ್ಲ ಏನ್ ಯೂಸ್ ಮಾಡ್ತಿದ್ವಿ, ಚಿಕ್ಕದಾಗಿ ಒಂದು 512 MB ಅನ್ನುವಂತ ಒಂದು ಮೆಮೊರಿ ಕಾರ್ಡ್ ಅನ್ನು ಯೂಸ್ ಮಾಡ್ತಿದ್ವಿ. ಕೇವಲ ಒಂದು 10 ಫೋಟೋ 12 ಫೋಟೋ ಸ್ಟೋರ್ ಆಗ್ತಿದ್ದಂಗೆ ಮೆಮೊರಿ ಫುಲ್ ಅಂತ ಹೇಳಿ ಬರ್ತಿತ್ತು. ಮೆಮೊರಿ ಕಾರ್ಡ್ಗಳು ದೊಡ್ಡ ದೊಡ್ಡ ಸೈಜ್ ಇರ್ತಿತ್ತು. ಸೊ ಇವಾಗ ಆ ತರ ಎಲ್ಲ ಇಲ್ಲ, ತುಂಬಾ ಚಿಕ್ಕದಾಗಿ ಬರುತ್ತೆ. ಕೇವಲ ನಿಮ್ಮ ಚಿಕ್ಕದೊಂದು ಮೊಬೈಲ್ ಫೋನ್ ಏನಿರುತ್ತೆ ಆ ಸೈಜ್ ನಲ್ಲಿ ಇಂಟರ್ನಲ್ ಹಾರ್ಡ್ ಡಿಸ್ಕ್, ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಅಂತ ಹೇಳಿ ಬರುತ್ತೆ. ಅದನ್ನ ಕಂಪ್ಯೂಟರ್ ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಆ ರೀತಿಯಾದಂತ ಇನ್ಫಾರ್ಮೇಶನ್ ಗಳನ್ನ ನೀವು ಎಷ್ಟು ಬೇಕಾದ್ರೂ ಇದರಲ್ಲಿ ಸ್ಟೋರ್ ಮಾಡ್ತಾ ಹೋಗ್ಬೋದು. ಮತ್ತೆ ಫಾರ್ ಎಕ್ಸಾಂಪಲ್, ಇವಾಗ ನಾವು ದಿನಕ್ಕೆ ಒಂದು 10 ಬಾರಿ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಒಂದು ಟೀ ಅಥವಾ ಒಂದು ಕಾಫಿ ಮಾಡ್ಕೊಡಿ ಅಂತ ಹೇಳಿ ಹೇಳಿದ್ರೆ, ಅವ್ರು 10 ಬಾರಿ ಮಾಡ್ಕೊಟ್ಟಿದ್ದಾದ್ಮೇಲೆ 11ನೇ ಬಾರಿ ಮತ್ತೆಗೆ ನೀವು ಕೇಳಿದಾಗ ಅವ್ರು ಹೇಳ್ತಾರೆ, ಅಯ್ಯೋ ಇಲ್ಲಪ್ಪ ನನಗ್ ಸಾಕಾಯ್ತು ನೀನ್ ಮಾಡ್ಕೋ, ಅಥವಾ ನನಗ್ ಬೇಜಾರಾಯ್ತು, ಅಥವಾ ನನಗ್ ಬೋರ್ ಆಯ್ತು, ನನಗ್ ಆಗ್ತಿಲ್ಲ ಅಂತ ಹೇಳಿ ಹೇಳಿದ್ರೆ. ಬಟ್ ಅದೇ ಈ ಕಂಪ್ಯೂಟರ್ಗಳು ಏನ್ ಮಾಡುತ್ತೆ, ಇದಕ್ಕೆ ಯಾವುದೇ ತರದ ಬೋರ್ನೆಸ್ ಅಥವಾ ಟಯರ್ಡ್ನೆಸ್ ಅನ್ನೋದು ಇರೋದೇ ಇಲ್ಲ. ಓಕೆ, ಮತ್ತೆ ನೀವು ಎಷ್ಟು ಬಾರಿ ಆದ್ರೂ ಅದಕ್ಕೆ ಟೈಪ್ ಮಾಡಿ ಅದೇ ಕ್ವಶನ್ ಕೇಳಿ, ಅಥವಾ ಅದೇ ಪ್ರಶ್ನೆ ಹಾಕಿ, ಅಥವಾ ಅದೇ ತರದ ಡಾಕ್ಯುಮೆಂಟ್ ಮತ್ತೆ ಕೇಳಿ, ಅಥವಾ ಓಪನ್ ಮಾಡಿ, ಅಥವಾ ಆ ಪಿಕ್ಚರ್ನ ಓಪನ್ ಮಾಡಿ ಮತ್ತೆ ಆ ವಿಡಿಯೋನ ಪ್ಲೇ ಮಾಡಿ, ಅದು ನಿಮಗೆ ಅದನ್ನೇ ಮಾಡುತ್ತೆ ಹೊರತು ಅದರಲ್ಲಿ ಯಾವುದೇ ತರದ ಬೋರ್ನೆಸ್ ಅಥವಾ ಟಯರ್ಡ್ ಆಗಿದೆ, ನಂಗೆ ಕೆಲಾಗಲ್ಲ, ಆಫ್ ಆಗುತ್ತೆ ಅಂತೆಲ್ಲ ಏನೂ ಇರೋದಿಲ್ಲ. ಅಪಾರ್ಟ್ ಫ್ರಮ್ ಎಲೆಕ್ಟ್ರಿಸಿಟಿ ಒಂದಿದ್ರೆ, ಅದಿತ್ತು ಅಂದ್ರೆ ಇದು ಯಾವಾಗ ಬೇಕಾದ್ರೂ ವರ್ಕ್ ಆಗ್ತಾನೆ ಇರುತ್ತೆ. ಮತ್ತೆ ಕಂಪ್ಯೂಟರ್ ನೀವು ಎಷ್ಟೇ ಟೈಮ್ ಏನೇ ಟೈಪ್ ಮಾಡಿ ಅಥವಾ ಏನೇ ಕ್ವಶನ್ ಕೇಳಿದ್ರು ಅದು ನಿಮ್ಗೆ ಏನ್ ಫಸ್ಟ್ ಅಕ್ಯುರೇಟ್ ರಿಸಲ್ಟ್ ಬೇಕು, ಅಕ್ಯುರೇಟ್ ರಿಸಲ್ಟ್ ಅನ್ನೇ ಕೊಡುತ್ತೆ. ಬಟ್ ಆದ್ರೆ ಅದರಲ್ಲಿ ನಿಮ್ಗೆ ತುಂಬಾ ಆಪ್ಷನ್ಸ್ ಗಳಿರುತ್ತೆ. ನೀವು ಅದರಲ್ಲಿ ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನ ಆಫ್ ಮಾಡ್ಕೊಳ್ಳೋದು ನಿಮಗೆ ಬಿಟ್ಟಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಡೋಲೋ 650 ಮಾತ್ರೆ ಬೇಕು ಅಂತಂದ್ರೆ ಅದು ಡೋಲೋ 650ನೇ ತೋರಿಸುತ್ತೆ. ಬಟ್ ಆದ್ರೆ ಅದಕ್ಕೆ ಬೇಕಾಗಿರುವಂತ ಅದರ್ ಸಬ್ಸ್ಟಿಟ್ಯೂಟ್ ಮಾತ್ರೆಗಳನ್ನು ಕೂಡ ತೋರಿಸುತ್ತೆ. ಸೊ ನೀವು ಯಾವ್ದು ಅದರಲ್ಲಿ ಚೂಸ್ ಮಾಡ್ಕೊಳ್ತೀರಾ ಅದು ನಿಮಗೆ ಡಿಪೆಂಡ್ ಆಗಿರುತ್ತೆ. ಸೊ ಐ ಹೋಪ್ ಈ ಒಂದು ಮೇ ಬಿ ಅರೌಂಡ್ ಲೈಕ್ ಒಂದು 20 ನಿಮಿಷದ ವಿಡಿಯೋ ಏನಿದೆ, ಇದರಲ್ಲಿ ನಾನು ನಿಮಗೆ ಒಂದು ಬೇಸಿಕ್ ಆಗಿರುವಂತ ಒಂದು ಕಂಪ್ಯೂಟರ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತಿದ್ದೀನಿ. ಸೊ ನಾನು ಇಲ್ಲಿಗೆ ಇವತ್ತಿನ ಈ ಒಂದು ಎಪಿಸೋಡ್ ಅನ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿಮ್ಮ ರೆಸ್ಪಾನ್ಸ್ ಅಥವಾ ನಿಮ್ಮ ವಿಡಿಯೋಸ್, ನನ್ನ ವಿಡಿಯೋಗಳನ್ನ ನೀವು ಎಷ್ಟು ಜನ ಲೈಕ್ ಮಾಡ್ತೀರಾ ಅಥವಾ ಎಷ್ಟು ಜನ ಇಷ್ಟಪಡ್ತೀರಾ ಅನ್ನೋದ್ರ ಮೇಲೆ ನನ್ನ ನೆಕ್ಸ್ಟ್ ವಿಡಿಯೋಗಳನ್ನ ನಾನು, ಅಥವಾ ನಾನು ನೆಕ್ಸ್ಟ್ ಏನ್ ಕಾನ್ಸೆಪ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನೀವು ಕಾಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ಇನ್ನ ಫರ್ದರ್ ನಾನು ಹೇಳ್ಕೊಡ್ಬೇಕು ಅಂದ್ರೂ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಬೇಸ್ಡ್ ಆನ್ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ನನ್ನ ಈ ಒಂದು ಹೊಸ ಪ್ರಯತ್ನಕ್ಕೆ ಅಥವಾ ಒಂದು ಹೊಸ ಚಾನಲ್ಗೆ, ಅದ್ರ ಮೇಲೆ ಈ PK ಮತ್ತೆ ಹೊಸ ವಿಡಿಯೋಸ್ಗಳನ್ನ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಅಂಡ್
ಥ್ಯಾಂಕ್ ಯು ನಿಮ್ಮ ಈ ಒಂದು ಸಮಯಕ್ಕೆ. ಆ್ಯಂಡ್ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಲರ್ನ್ ವಿತ್ ಪವನ್ ಚಾನಲ್. ನಿಮ್ಮ ಕಲಿಕೆ ಈ ಪವನ್ನೊಂದಿಗೆ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.